ಭೀಮೋತ್ಸವ 2025ರ ಕಾರ್ಯಕ್ರಮಕ್ಕೆ 50,000ಕ್ಕೂ ಹೆಚ್ಚು ಜನರು ಸೇರಿಸುವ ಗುರಿ. ವೆಂಕಟೇಶ್ ಸಗಬಾಲ್, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಭೀಮೋತ್ಸವ 2025 ಏಪ್ರಿಲ್ 27ರಂದು ಕಾರ್ಯಕ್ರಮವನ್ನು ಧಾರವಾಡದ ಕಲಾಭವನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ವೆಂಕಟೇಶ್ ಸಗಬಾಲ್ ರವರು ಹೇಳಿದರು. ಅವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಮತ್ತು ಶೋಷಿತ ಸಮುದಾಯಗಳ ಜನರು ಸೇರಿದಂತೆ ಎಲ್ಲರೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಉತ್ತರ ಕರ್ನಾಟಕ ಹೋರಾಟ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ ಬಕ್ಕಾಯಿರವರು ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಸಂರಕ್ಷಣೆಗೆ 50,000ಕ್ಕೂ ಹೆಚ್ಚು ಜನರು ಭಾಗವಹಿಸುವಂತೆ ನಮ್ಮ ವೆಂಕಟೇಶ್ ಸಗಬಾಲ್ ನೇತೃತ್ವದಲ್ಲಿ ಸಂಘಟನೆ ಮಾಡಲಾಗುತ್ತಿದೆ ಎಂದರು. ಎಂ. ಅರವಿಂದ್ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಕೊಡುಗೆಯನ್ನು ಎಲ್ಲರೂ ಒಟ್ಟಾಗಿ ಸೇರಿ ಅವರು ಎಳೆದು ತಂದು ನಿಲ್ಲಿಸಿದ ರಥವನ್ನು 1 ಇಂಚು ಮುಂದೆ ಎಳೆಯಲು ನಾನು ಬರುತ್ತೇನೆ, ನೀವು ಎಲ್ಲರೂ ಭಾಗವಹಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂತೋಷ್ ಸವನೂರ್, ಅಶೋಕ್ ದೊಡ್ಮನಿ, ಗದ್ಗೆಪ್ಪ ಹಂಚಿನ್ಮನಿ, ಅಶೋಕ್ ಭಂಡಾರಿ, ಪ್ರಕಾಶ್ ಮಲಗೇವಾಡ್, ಶಿರಹಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. The champion of human rights, the chief architect of the Indian Constitution, ಮಹಾಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತ ಧಾರವಾಡದ ಕರ್ನಾಟಕ ಶೋಷಿತ ಸಮುದಾಯದ ಮಹಾ ಒಕ್ಕೂಟದ ಆಧೀನದ ಒಳಗಡೆ, ಅದರಲ್ಲಿ ವಿಶೇಷವಾಗಿ ವೆಂಕಟೇಶ್ ಸಗಬಾಲ್ ಅಧ್ಯಕ್ಷತೆಯಲ್ಲಿ ಕಲಾಭವನ ಮೈದಾನದಲ್ಲಿ ಸಂಜೆ 3ರಿಂದ 7 ಗಂಟೆವರೆಗೆ ಅತ್ಯಂತ ವೈಭವ ಮತ್ತು ವಿಜೃಂಭಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳ್ಳದೆ ಇಡೀ 144 ಕೋಟಿ ಸಮುದಾಯದವರಿಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ, ಸಾಮಾಜಿಕ ಗೌರವ ನಿಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡಿ ಅರ್ಪಣೆ ಮಾಡಿ ಇವತ್ತು 77 ವರ್ಷ ಕಳೆದರೂ ಕೂಡ ಇನ್ನೂ ಸುಮಾರು ಜನರಿಗೆ ಸಾಮಾಜಿಕ ವಂಚಿತರಾಗಿ ಇನ್ನೂ ದೂರ ಇದ್ದಾರೆ. ಅಂಥವ್ರನ್ನೆಲ್ಲರನ್ನು ಸಾಮಾಜಿಕ ನ್ಯಾಯದ ಕಷ್ಟವಾಗಿ ತರಬೇಕು ಅಂತಂದ್ರೆ ಇಂಥ ಸಾಮೂಹಿಕ ಪ್ರೋಗ್ರಾಮ್ ಅರೇಂಜ್ ಮಾಡೋದು ಒಂದು ಕಡೆಗಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ 3 ವರ್ಷ ಕೂತ್ಕೊಂಡು ಸಂವಿಧಾನ ರಚನೆ ಮಾಡಿ ಜನಸಾಮಾನ್ಯರಿಗೆ ನ್ಯಾಯ ಕೊಟ್ಟದ್ದು ಬಹಳ ಜನರಿಗೆ ಗೊತ್ತಿಲ್ಲದಿರೋದ್ರಿಂದ ಅಂಥ ಒಂದು ವಿಷಯವನ್ನ ಅತ್ಯಂತ ಪ್ರಖ್ಯಾತ ವಿಚಾರವಾದಿಗಳು ಮತ್ತು ಬಹಳ ಪ್ರಖರವಾಗಿ ಮಾತನಾಡ್ತಕ್ಕಂಥ ಮೈಸೂರು ಉರ್ಲಿಂಗಪೆದ್ದಿ ಪೀಠಾಧಿಪತಿ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬಹಳ ನಿರರ್ಗಳವಾಗಿ ಮಾತಾಡ್ತಾರೆ, ಅಥೆಂಟಿಕ್ ಆಗಿ ಮಾತಾಡ್ತಾರೆ, ಸಂವಿಧಾನ ಬೇಸಿಟ್ಕೊಂಡು ಮಾತಾಡ್ತಾರೆ, ಪ್ರಜಾಪ್ರಭುತ್ವ ಮಾತಾಡ್ತಾರೆ. ಅಂತ ಪ್ರಜ್ಞಾವಂತ ಪೀಠಾಧಿಪತಿಗಳನ್ನ ಕರೆಸೋದ್ರ ಮೂಲಕ ಉತ್ತರ ಕರ್ನಾಟಕದ ಸಮಸ್ತ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಸಾಮಾಜಿಕ ಸಮಾನತೆ ಅಂದ್ರೆ ಏನು, ಸಾಮಾಜಿಕ ಗೌರವ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು, ಆಡಳಿತ ಅಂದ್ರೆ ಎಲ್ಲ ಸಮಗ್ರವಾಗಿ ಒಂದು ಕಲ್ಪನೆ ಕೊಟ್ಟರೆ ಮುಂಬರೋ ದಿನಗಳಲ್ಲಿ ಅವರಿಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥಿತವಾದ ನಾಲೆಜ್ ಅಥವಾ ಕೆಪಾಸಿಟಿ ಬಿಲ್ಡಪ್ ಆಗ್ತದೆ. ಆವಾಗ ಈ ಎಲ್ಲ ಶೋಷಿತ ಸಮುದಾಯಗಳು ಬಾಬಾ ಸಾಹೇಬರು ಕೊಟ್ಟಂತ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿಯನ್ನು ಜಾರಿ ಪಡಲಿಕ್ಕೆ, ಇನ್ನು ರಿಯಲ್ ಸೆನ್ಸ್ ಸಂವಿಧಾನ ಪೀಠಿಕೆಯನ್ನು ಜಾರಿಗೆ ತರಲಿಕ್ಕೆ ಅವ್ರಿಗೊಂದು ಯೋಗ್ಯತೆ ತುಂಬತಕ್ಕಂಥ ಕೆಲಸ ಮಾಡಬೇಕಾದದ್ದು ನಮ್ಮಂಥವ್ರೆಲ್ಲರ ಕರ್ತವ್ಯ. ಇದನ್ನ ಲೀಡರ್ಶಿಪ್ ತಗೊಂಡಿದ್ದು ಸುಮಾರು 6 ತಿಂಗಳ ಬಗ್ಗೆ ನಿರಂತರ ಚರ್ಚೆ ಮಾಡ್ತಿದ್ರು. ನಾನು ಅವ್ರಿಗೆ ಟೀಕಾ ಮಾಡ್ತಿದ್ದೆ, ನಿಮ್ಮ ಕೈಲಿ ಆಗೋದಿಲ್ಲ ವೆಂಕಟೇಶ್ ಅಂತ. ಬಟ್ ಅವಾಗ ನಕ್ಕೊತ ಹೋಗ್ತಿದ್ರು. ಈಗ ಅದನ್ನು ಭಾಳ ಸೀರಿಯಸ್ ತಗೊಂಡು 3 ತಿಂಗಳ ಡೇ ನೈಟ್ ಇಡೀ ಜಿಲ್ಲೆಯಲ್ಲಿ ಅಡ್ಡಾಡಿ ಬೆಂಗಳೂರು ತನಕ ಹೋಗಿ ಎಲ್ಲರಿಗೂ ಅದು ಕನ್ವಿನ್ಸ್ ಮಾಡಿ ನಾವು ಈ ಸಲ ಅದು ಏನೇ ಆಗಲಿ 134ನೇ ಜಯಂತಿಯನ್ನ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು. ಆ ಭೀಮೋತ್ಸವ ಕಾರ್ಯಕ್ರಮ ಮೂಲಕ ಸಾಮಾಜಿಕ ಬಗ್ಗೆ ಜನರಿಗೆ ಪ್ರಜ್ಞೆ ಕೊಡಬೇಕು, ಅವ್ರನ್ನ ಸಂಘಟಿತನಕ್ಕೆ ಮಾಡಬೇಕು. ಬಾಬಾ ಸಾಹೇಬ್ 3 ಕಮಾಂಡ್ಮೆಂಟ್ಸ್, ಎಜುಕೇಟ್, ಎಜಿಟೇಟ್ ಅಂಡ್ ಆರ್ಗನೈಸ್, ಆ 3 ತತ್ವಗಳನ್ನು ಜನರಿಗೆ ತಿಳಿಸಿಕೊಳ್ಳೋದ್ರ ಮೂಲಕ, ಸಂಘಟನೆ ಬಲಾಢ್ಯ ಮಾಡೋದ್ರ ಮೂಲಕ, ಆ ಸಂಘಟನೆ ಶಕ್ತಿಯಿಂದ ಸಾಮಾಜಿಕ ಪಡ್ಕೊಳ್ಳಿಕ್ಕೆ ಇವರೆಲ್ಲರನ್ನು ಎತ್ತಿ ಕಟ್ಟಬೇಕಂತಕ್ಕಂಥ ಮನೋಬಲವನ್ನು ಬಲಪಡಿಸ್ಕೊಳ್ತಕ್ಕಂಥ ವೆಂಕಟೇಶ್ ಸಗಬಾಲ್ ಅವರು ಸುಮಾರು 3 ತಿಂಗಳಿಂದ ಸ್ವಂತ ದುಡ್ಡು ಖರ್ಚು ಮಾಡೋದ್ರ ಮೂಲಕ, ಎಲ್ಲ ಸಮುದಾಯದ ಕರೆದ ಮೂಲಕ, ಇಡೀ ಜಿಲ್ಲೆ ಅಡ್ಡಾಡೋದ್ರ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಿ ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ. ಸದರಿ ಕಾರ್ಯಕ್ರಮ ಉತ್ತರ ಸಮಸ್ತ ಕರ್ನಾಟಕ ಶೋಷಿತ ಸಮುದಾಯಗಳ SC, ST, OBC, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಕನ್ನಡಪರ ಸಂಘಟನೆಗಳು, ದೇಶದ ಸಂಘಟನೆಗಳು, ಎಲ್ಲ ಸಮುದಾಯದ ಒಟ್ಟಿನಲ್ಲಿ ಶೋಷಿತರೆಲ್ಲರೂ ಅವತ್ತಿನ ದಿನ ಮಧ್ಯಾಹ್ನ 2ರಿಂದ ಸಂಜೆ 7ವರೆಗೆ ವೆಂಕಟೇಶ್ ಸಗಬಾಲ್ ಕೈ ಬಲಪಡಿಸೋದ್ರ ಮೂಲಕ
11ರಿಂದ 2 ಗಂಟೆಗೆ ಊಟ, 2ರಿಂದ 4 ಗಂಟೆ ಪ್ರೊಸೆಷನ್, 4ರಿಂದ 7 ಗಂಟೆ ವೇದಿಕೆ ಕಾರ್ಯಕ್ರಮ, 7ರಿಂದ 10 ಗಂಟೆಗೆ ಕಲ್ಚರಲ್ ಕಾರ್ಯಕ್ರಮ ಮಾಡೋದ್ರ ಮೂಲಕ ಸಂಪೂರ್ಣ 27/4/25 ದಿನವನ್ನ ಸಂಪೂರ್ಣ ಬಾಬಾ ಸಾಹೇಬ್ ಭೀಮೋತ್ಸವ ಕಾರ್ಯಕ್ರಮ ಮಾಡೋದ್ರ ಮೂಲಕ ಇಡೀ ಹುಬ್ಬಳ್ಳಿ ಧಾರವಾಡ ನಗರ ಎಲ್ಲ ಕಡೆ ರಾರಾಜಿಸಬೇಕು, ಎಲ್ಲ ಕಡೆ ಜೈ ಭೀಮ್ ಗುಂಜ ಘೋಷಣೆ ಆಗ್ತಾ ಇರಬೇಕು, ಭೀಮ ಮೊಳಗಬೇಕು, ಅವರ ಸಂವಿಧಾನ ಜಾರಿ ತರಲಿಕ್ಕೆ ಒಂದು ನಿರಂತರ ಪ್ರಯತ್ನ ಮಾಡಲಿಕ್ಕೆ ಅಡಿಪೆ ಹಾಕ್ತಕ್ಕಂಥ ವೆಂಕಟೇಶ್ ಸಬಲ್ ಅವರಿಗೆ ಎಲ್ಲ ಸೋಷಿಯಲ್ ಸಮುದಾಯಗಳು ಎಲ್ಲಾ ರೀತಿಯಿಂದ ಸಹಕಾರ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡೋದ್ರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಆಕ್ಚುಲಿ 50,000 ನಿರೀಕ್ಷೆ ಇದೆ. ಅದಕ್ಕೆ ಇಡೀ ಜಿಲ್ಲೆ ಮತ್ತು ನಗರ ಸೇರಿ ನಿಮ್ಗೆ ಒಂದೇ ಸ್ಪಷ್ಟ ಹೇಳೋದಾದ್ರೆ ಧಾರವಾಡ ಕ್ಷೇತ್ರ 24 ವಾರ್ಡ್ದಾವ. ಒಂದು ವಾರ್ಡ್ದಿಂದ 500 ಜನ ಬಂದ್ರು ಸುಮಾರು 15-20 ಇಲ್ಲೇ ಆಗ್ತೀವಿ. ಇನ್ನು 7 ತಾಲೂಕು ಅದಾವ. 7 ತಾಲೂಕದ 2,000 ಬಂದ್ರು ಕೂಡ ಅದೊಂದು 14,000, 14 ಒಂದು 15, 33,000 ಆರಾಮ್ ಬರ್ತದ. ಇನ್ನು ನಾವು ವಿಶೇಷ ಪ್ರಯತ್ನ ಮಾಡಿ ನಾವು ಇನ್ನೂ ಸ್ವಲ್ಪ ಏನಾದ್ರು ಎಫರ್ಟ್ ಹಾಕಿದ್ರೆ 50,000 ಕನಿಷ್ಠ ಕೂಡಿಸಬೇಕು. ಆದ್ರೆ ಇಲ್ಲಿ ಎಲ್ಲಾ ಸಮುದಾಯದ ಮುಖಂಡರು ಜವಾಬ್ದಾರಿ ತಗೋಬೇಕು. ತಮ್ಮ ಮನೆ ಕಾರ್ಯಕ್ರಮ ಹೆಂಗೆ ಜವಾಬ್ದಾರಿಲ್ಲ, ಯಾವ್ಯಾವ ಮೂಲಕ ಬರ್ಲಿಕ್ಕೆ ಸಾಧ್ಯತೆ ಇದೆ, ಬಸ್ಗಳ ಮೂಲಕ, ವೆಹಿಕಲ್ಗಳ ಮೂಲಕ ಬರೋದು ಅಂತ ಬರ್ಲಿಕ್ಕೆ ಪ್ರತಿಯೊಬ್ಬ ಲೀಡರ್ಗಳು ನಾವೇನು ನಮ್ಮ ಕಾರಣದಲ್ಲಿ 4-10 ಮಂದಿನ ಹಾಕಿವಲ್ಲ, ಒಬ್ಬೊಬ್ಬರ 1,000 ಮಂದಿನ ಕೂಡಿಸಿದ್ರೆ ಸಾಕು, ಆರಾಮ್ ಆಗ್ತದ. ಈ ಜಾಗ ಕಲಾಭವನ್ ಜಾಗ ಇಲ್ಲಾರ ಜನ ಕೊಡ್ತಾರೆ. ನಮ್ಗೆ ವಿಶ್ವಾಸ ಇದೆ, ನಮ್ಗೆ ಹಿಂದಿನ ಅನುಭವ ಇದೆ. ಮೋಸ್ಟ್ಲಿ 2016 ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ನಾವು ಒಂದು ಸ್ಟ್ರೈಕ್ ಮಾಡಿದ್ವಿ. ಈ ಇಡೀ ಸರ್ಕಲ್ ಎಲ್ಲ ಫುಲ್ ಬ್ಲಾಕ್ ಆಗಿತ್ತು. ಪೊಲೀಸಿಗೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ಹಿಂದೆ ನಾವು ಪ್ರಯತ್ನ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಪ್ರಯತ್ನಿಸಲು ಆಗಲೇ ಸ್ವಲ್ಪ ಕಡಿಮೆ ಆಯ್ತು. ಬಟ್ ಆದ್ರೂ ಬಾಬಾ ಸಾಹೇಬ್ರ ಬಗ್ಗೆ ಎಲ್ರಿಗೂ ಒಂದು ಪ್ರಜ್ಞೆ ಬಂದದ. ಸೋಷಿಯಲ್ ಮೀಡಿಯಾದಾಗ, ಪೇಪರ್ದೊಳಗ, ಟಿವಿ ಒಳಗ ಪ್ರತಿ ಕ್ಷಣಕ್ಕೆ ಬಾಬಾ ಸಾಹೇಬ್ ಹೇಳ್ತಕ್ಕಂಥ ಸಂದರ್ಭ ಬಂದಿದ್ದರಿಂದ 100% 50,000 ಜನ ಕೂಡ್ತಾರ. ನಮ್ಮ ನಿರೀಕ್ಷೆ ಸಫಲ ಆಗ್ತಿರೋದ್ರಲ್ಲಿ ವಿಶ್ವಾಸ ಇದೆ, ನಂಬಿಕೆ ಇದೆ. ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್. ಭಾರತದ ದಲಿತರ ಪಾಲಿನ ಮತ್ತು ಬಡವರ ಪಾಲಿನ ಸಮಸ್ತ ಶೋಷಿತ ವರ್ಗದ ಪಾಲಿನ ಸೂರ್ಯ ಆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ನಾವೆಲ್ಲ ಧಾರವಾಡದಲ್ಲಿ ಚಿಂತಕರ ಚಾವಡಿ ಅಂತ ಏನು ಉತ್ತರ ಕರ್ನಾಟಕದ ಬಗ್ಗೆ ಏನು ಒಂದು ಧಾರವಾಡದ ಜನತೆಯ ಬಗ್ಗೆ ಒಂದು ಅಭಿಮಾನ ಇದೆಯೋ, ಜನ ಯಾವುದೇ ಒಂದು ಚಳವಳಿ ಆಗ್ಬೇಕಂದ್ರೆ, ಸಾಮಾಜಿಕ ಬದಲಾವಣೆ ಆಗ್ಬೇಕಂದ್ರೆ ಎಲ್ಲ ಧಾರವಾಡ ಕಡೆ ನೋಡ್ತಾರೆ. ಅಂತ ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ಲಾ ಬುದ್ಧಿಜೀವಿಗಳು ನಾವು ಸೇರ್ಕೊಂಡು ಇವತ್ತು ವೆಂಕಟೇಶ್ ಸಗ್ಬಾಲ್ ಅವರು ಒಂದು 3-4 ತಿಂಗಳಿಂದ ಮಾಡಿರ್ತಕ್ಕಂಥ ಪ್ರಯತ್ನದ ಫಲ ನಾವು ಕಾಣ್ತಾ ಇದ್ದೀವಿ. ಎಲ್ಲ ಮೊದಲನೇದ್ದು ನಾನು ವೆಂಕಟೇಶ್ ಸಗ್ಬಾಲ್ ಅವರಿಗೆ ಈ ಮೂಲಕ ಅಭಿನಂದನೆ ಹೇಳ್ತೀನಿ. ಏನಂದ್ರೆ ಎಲ್ಲರನ್ನೂ ಅವರು ಕೂಡಿಸಿದ್ದಾರೆ. ಇದು ಬಹಳ ದೊಡ್ಡ ಸಾಧನೆ. ಈ ಸಾಧನೆ ನಾನು ಇವತ್ತು ಬೆಳಗ್ಗೆ ಅವ್ರಿಗೆ ನಾನು ಬೆಳಗ್ಗೆ ಫಸ್ಟ್ ಭೇಟಿಯಾದಾಗೂ ಹೇಳಿದೆ, ನೀವೇನೋ ಉಳಿದೆಲ್ಲ ಸಾಧನೆ ಅದು ಆಗಿದೆ, ಅದ್ರ ಜೊತೆಗೆ ನೀವೆಲ್ಲರನ್ನು ಕರೆದು ಸೇರಿಸಿದ್ರಲ್ಲ, ಇದು ದೊಡ್ಡ ಸಾಧನೆ. ಇದೇ ತರದ ಏನ್ ಇವತ್ತು ನೀವು ವೇದಿಕೆ ಮೇಲೆ ಏನ್ ಜನ ನೋಡ್ತಾ ಇದ್ದೀರಿ, ಲೀಡರ್ಗಳನ್ನು ನೋಡ್ತಾ ಇದ್ದೀರಿ, ಇವರೆಲ್ಲ ಫಾಲೋವರ್ಸು ಖಂಡಿತವಾಗ್ಲೂ ಸಂಡೇ ದಿನ 27ನೇ ತಾರೀಕು ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ. ಒಂದು 50,000ಕ್ಕೆ ಕಡಿಮೆ ಇಲ್ದಂಗೆ ನಮ್ಮ ಕಾರ್ಯಕ್ರಮದಲ್ಲಿ ಜನ ಸೇರ್ತಾರೆ. ಮತ್ತು ನಾವು ಯಾರಿಗೂ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಜಾಗೃತಿಯನ್ನು ಮಾತ್ರ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳು ಎಲ್ಲ ಸಮಾಜದ ಎಲ್ಲ ವರ್ಗದಲ್ಲಿ ಇದ್ದಾರೆ. ಲೇಟಾಗಿ ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಬಗ್ಗೆ ಇವತ್ತು ಜನಕ್ಕೆ ಅರ್ಥ ಆಗ್ತಾ ಇದೆ. ಇದನ್ನ ಇನ್ನು ಮುಂದೆ ಬಾಬಾ ಸಾಹೇಬರ ಯುಗದ ಪ್ರಾರಂಭ ಇದು. ಈ ಪ್ರಾರಂಭದ ಹಂತದಲ್ಲಿ ನಾವೆಲ್ಲ ಇದ್ದೇವೆಲ್ಲ, ನಾವು ಬಹಳ ದೊಡ್ಡ ಪುಣ್ಯವಂತರು ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇತಿಹಾಸದ ಪುಟಗಳಲ್ಲಿ ಈ ಧಾರವಾಡದ ಭೀಮೋತ್ಸವ ಉಳಿತೈತಿ. ಯಾಕಂದ್ರೆ ನಾವು ವೆಂಕಟೇಶ್ ಸಗ್ಬಾಳ್ ಅವರು ನಮ್ಗೆ ವಯಸ್ಸಿನಲ್ಲೂ ಹಿರಿಯರು, ಬುದ್ಧಿಯಲ್ಲೂ ಹಿರಿಯರು. ಅವ್ರು ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಬಹಳ ಶ್ರಮ ವಹಿಸಿದ್ದಾರೆ. ನಾನು ಅದು ಖಂಡಿತವಾಗ್ಲೂ ನಾನು ಊಹಿಸ್ಕೊಂಡಿದ್ದಿಲ್ಲ. ಲಕ್ಷ್ಮಣ್ ಬಕ್ಕಾಯಿ ಏನು ಹೇಳಿದ್ರಲ್ಲ ಈಗ, ನಾವ ನಗ್ತಿದ್ವಿ ಇವ್ರು ಏನು ಮಾಡ್ತಾರ ಅಂತೇಳಿ. ಬಟ್ ಅವ್ರದ್ದು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ ಅಂತೇಳಿ ನನಗೆ ಗೊತ್ತಿತ್ತು. ಅವ್ರು ಮಾಡಿದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಕಳೆದ ಒಂದು ತಿಂಗಳಿಂದ ನಾವು ಸೇರಿಕೊಂಡು, ನಾನು, ಲಕ್ಷ್ಮಣ್ ಬಕ್ಕಾಯಿ, ಅಶೋಕ್ ದೊಡ್ಡಮನಿ, ಕಲ್ಮೇಶ್ ಮತ್ತು ಹಲವಾರು ಜನ, ಪ್ರಕಾಶ್ ಮಲ್ಲಿಗವಾಡ್, ಹಲವಾರು ಜನ ನಮ್ಮ ಜೊತೆಗೆ ಸೇರಿಕೊಂಡು ಈ ಕನಸನ್ನು ದಲಿತ ಮತ್ತು ಶೋಷಿತ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳ ಒಗ್ಗಟ್ಟನ್ನು ಏನು ನಾವು ಪ್ರದರ್ಶಿಸ್ಲಿಕ್ಕೆ ಹೊಟ್ಟಿದ್ದೇವೆ. ಇದಕ್ಕೆ ಬಹಳ ಸಂತೋಷ ಆಗಿದೆ. ಇಂಥ ಒಂದು ಸಂತೋಷಮಯ ಕಾರ್ಯಕ್ರಮ, ಇಂಥ ಹಬ್ಬದ ಕಾರ್ಯಕ್ರಮ, ಇದನ್ನು ಮಾಡಲಿಕ್ಕೆ ನಮಗೆಲ್ಲ ಖುಷಿ ಆಗ್ತೈತಿ. ಇದು ನಿರಂತರ ಹೋರಾಟ ನಮ್ಮದು ಮುಂದುವರಿತೈತಿ. ಇದಕ್ಕೊಂದು ದೊಡ್ಡ ತಳಪಾಯ ನಮ್ಗೆ ಸಿಕ್ಕಿದೆ. ಮಾನ್ಯ ಈ ಸಮಾಜದ ಅತ್ಯುನ್ನತ ನಾಯಕರಾದಂತಹ ಗೃಹ ಸಚಿವ ಪರಮೇಶ್ವರ್ ಸಾಹೇಬರು 100% ನಾನು ಬರ್ತೇನೆ ಅಂತ ಹೇಳಿ ನಮಗೆ ಬೆಳಗ್ಗೆನೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹೀಗಾಗಿ ಸಮಸ್ತ ನಮ್ಮ ಜನ, ನಾವೆಲ್ಲ ಶೋಷಿತ ವರ್ಗದ ಜನ, ಡಾಕ್ಟರ್ ಪರಮೇಶ್ವರ್
ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಪ್ರಸಾದ್ ಅಬ್ಬಾಯಿ ಅವರ ನಾಯಕತ್ವದಲ್ಲಿ ಮತ್ತು ವೆಂಕಟೇಶ್ ಸಗ್ಬಾಲ್ ಅವರು, ಲಕ್ಷ್ಮಣ್ ಬಕ್ಕಾಯಿ ಅವರು, ನಾನು, ಕಲ್ಮೇಶ್, ಆಮೇಲೆ ನಮ್ಮ ಅಶೋಕ್ ದೊಡ್ಡಮನಿ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮದ ಎಲ್ಲ ಜನಕ್ಕೆ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ, ಈ ಕಾರ್ಯಕ್ರಮ ಯಶಸ್ವಿ ಮಾಡಿ. ಇದು ನಮ್ಮ ಕಾರ್ಯಕ್ರಮ ಅಲ್ಲ, ಇದು ವೆಂಕಟೇಶ್ ಸಗ್ಬಾಲ್ಗಾಗಿ, ಲಕ್ಷ್ಮಣ್ ಬಕ್ಕಾಯಿಗಾಗಿ, ಅರವಿಂದ್ಗಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಸಲುವಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥ ಹೋರಾಟದ ಒಂದು ಸಣ್ಣ ಮೆಟ್ಟಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಆ ಮಾತು ಹೇಳಿ ನಾನು ಮಾತು ಹೇಳ್ತೀನಿ. ಏನು ಹೇಳಿದ್ರು ಅಂದ್ರೆ, ನಾನು ಇಲ್ಲಿವರೆಗೂ ಈ ತೇರು ತೊಗೊಂಬಂದಿನಿ, ಈ ರಥವನ್ನು ನೀವು ಇಲ್ಲೇ ಬಿಡ್ರಿ, ಕನಿಷ್ಠ ಹಿಂದೆ ದುಡ್ಬೇಡ್ರಿ ಅಂತ ಹೇಳಿದ್ರು. ನಾವೆಲ್ಲ ಸೇರ್ಕೊಂಡು ಇವತ್ತು ಆ ರಥವನ್ನು ಕನಿಷ್ಠ 1 ಇಂಚ್ ಮುಂದೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಮ್ಗೆಲ್ಲರಿಗೂ ಅತ್ಯಂತ ನಮ್ಮ ಜೀವನ ಪಾವನ ಆಗಿದೆ, ನಾವು ಅತ್ಯಂತ ಪುಣ್ಯವಂತರು ಅನ್ನೋವಂಥ. ಯಾಕಂದ್ರೆ ಹೆಂಗೆ ಆರಾಧನೆಯನ್ನು ಮಾಡ್ತಾರೆ, ಆ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರಾಧನೆ ಮಾಡ್ತಕ್ಕಂಥ ಅವ್ರನ್ನ ಅನುಸರಿಸ್ತಕ್ಕಂಥ ಒಂದು ಸಮಯ ಇವತ್ತು ಹಿಂದೆಂದಿಗಿಂತ ಅಧಿಕ ಆಗಿದೆ. ಇದು ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಕ್ರಮ ಭೀಮೋತ್ಸವ 2025 ಇದು ಮುಂದುವರಿತೈತಿ. ಇದು 100% ಎಲ್ಲ ಜನ ಅಭೂತಪೂರ್ವ ಬೆಂಬಲ ನಾವು ನೋಡ್ತಾ ಇದ್ದೀವಿ. ಯಾವ ಸಮಾಜಗಳು ಈ ಅಂಬೇಡ್ಕರ್ ಸಲುವಾಗಿ ಬರಲ್ಲ ಅನ್ಕೊಂಡಿದೀವಿ, ಅವ್ರು ಬಂದು ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಕೇವಲ ದಲಿತರಲ್ಲ, ಕೇವಲ SC ST ಅಲ್ಲ, ಯಾವ ಸಮಾಜಕ್ಕೆ ನಾವು ಬರೋದೇ ಇಲ್ಲ, ಇವರೆಲ್ಲ ಹಿಂದೂ ಸಮಾಜದಲ್ಲಿ ಒಟ್ಟಾಗ್ಬಿಟ್ಟಾರ ಅಂದ್ಕೊಂಡಿದ್ವಿ. ಅಂಥ ಸಮಾಜಗಳು ಸಹ ಬಂದು ನಿಂತ್ಕೊಂಡು ನಮ್ಮ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವ್ರು ತಿಂಗಳಾನುಗಟ್ಲೆ ಮೇದಾರ್ ಸಮಾಜದವರು, ಬಡಿಗೇರ್ ಸಮಾಜದವರು, ಕ್ಷೌರಿಕ ಸಮಾಜದವರು, ಆಮೇಲೆ ಅಲೆಮಾರಿ ಸಮಾಜದ ಮುಖಂಡರಿದ್ದಾರೆ. ಇವರು 101 ಕಮ್ಯುನಿಟಿ, ಸಣ್ಣ ಕಮ್ಯುನಿಟಿ, ಅದ್ರ ಮುಖಂಡರು, ಗೊತ್ರಾಳಿ ಅವರದ್ದು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಮುಸ್ಲಿಂ ಸಮುದಾಯದ ಬಹುದೊಡ್ಡ ಬೆಂಬಲ ನಮಗೆ ಈ ಕಾರ್ಯಕ್ರಮ ಸಂಯೋಜಿಸುವಲ್ಲಿ ಸಿಕ್ಕಿದೆ. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಲಿ ಅಂತ ಆಶಿಸ್ತೇನೆ. ಜೈ ಭಾರತ್. ಎಂ ಅರವಿಂದ್. 27/4/2025 ನಮ್ಮ ಹಿರಿಯ ನಾಯಕರಾದ ಸಹೋದರ ವೆಂಕಟೇಶ್ ಸಗ್ಬಾಲ್ ಅವರ ನೇತೃತ್ವದಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಯ ಎಲ್ಲ ಸಮುದಾಯದವರು ಹಾಗೂ ವಿವಿಧ ಸಮಾಜದ ಎಲ್ಲ ಮುಖಂಡರ ಮತ್ತು ನಾಯಕತ್ವದ ನೇತೃತ್ವದಲ್ಲಿ ಈ ಒಂದು ಭೀಮೋತ್ಸವ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರು ತಮ್ಮ ತನು ಮನೋ ಧನದಿಂದ ಸಹಾಯ ಮಾಡಿದ್ದಾರೆ ಮತ್ತು ಮಾಡಬೇಕಂತೇಳಿ ವಿನಂತಿ ಮಾಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವು ಖುದ್ದಾಗಿ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಜೈ. ಸಂತೋಷ್ ಸವಣೂರ್ ಅಂತೇಳಿ, ದೋಹರ್ ಕಕ್ಕಾಯ ಸಮಾಜದ ರಾಜ್ಯಾಧ್ಯಕ್ಷ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ನಮ್ಮ ಧಾರವಾಡ ಶಹರದ ಕಲಾಭವನದ ಆವರಣದಲ್ಲಿ ನಮ್ಮ ಶ್ರೀ ಸಗ್ಬಾಲ್ ಅವರ, ವೆಂಕಟೇಶ್ ಸಗ್ಬಾಲ್ ಅವರ ನೇತೃತ್ವದ ಎಲ್ಲ ಪ್ರಮುಖರು, ನಮ್ಮ ಲಕ್ಷ್ಮಣ್ ಬಕ್ಕಾಯಿ ಅವರಾಗಿರ್ಬೋದು, ನಮ್ಮ ಅರವಿಂದ್ ಅಣ್ಣರ, ಸಂತೋಷ್, ಇತರೆ ಎಲ್ಲ, ಮತ್ತು ಪರಮೇಶ್ವರ್ ಕಾಳೆ, ಎಲ್ಲ ನಮ್ಮ ಮುಖಂಡರು ಅವರು ಇವರು ಅನ್ನೋದೇ ಇಡೀ ನಮ್ಮ ಧಾರವಾಡದ ಮತ್ತು ಶೋಷಿತ ಸಮುದಾಯದ ಎಲ್ಲ ಪ್ರಮುಖರ ಒಕ್ಕೂರದಿಂದ ಈ ಕಾರ್ಯಕ್ರಮ ಜರುಗಲಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ವಿಷಯಗಳು ಮತ್ತು ಧಾರವಾಡದಲ್ಲಿ ಏನು ನಮ್ಮ ಕಾರ್ಯಕ್ರಮದಲ್ಲಿ ಜರುಗ್ತದೆ ಅಂಬೇಡ್ಕರ್ ಅವ್ರ ಬಗ್ಗೆ, ಆ ಕಾರ್ಯಕ್ರಮದಾಗ ಅಂಬೇಡ್ಕರ್ ಕುರಿತು ಮಾತಾಡೋ ಹೊತ್ನಾಗ ಅವರೆಲ್ಲ ಮಕ್ಕಳಿಗೆ ಈ ವಿಷಯಗಳನ್ನು ಹೋಗ್ಬೇಕು ಅಂತೇಳಿ ನಮ್ಮ ಅನಿಸಿಕೆ. ಅಶೋಕ್ ಭಂಡಾರಿ, ಧಾರವಾಡ. ಮೇದಾರ್ ಸಮಾಜ, ರಾಜ್ಯ ಮೇದಾರ್ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ, ಧಾರವಾಡ ವಾಸಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಬರುವ 27/4/2025 ಕಡಪ್ಪ ಮೈದಾನದಲ್ಲಿ ಜನಸಾಗರದಲ್ಲಿ ವಿಜೃಂಭಣೆಯಿಂದ ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾವೆಲ್ಲ ಸುಮಾರು 3 ತಿಂಗಳಿಂದ ನಮ್ಮ ವೆಂಕಟೇಶ್ ಸಗ್ಬಾಲ್ ಅವರ ನೇತೃತ್ವದಲ್ಲಿ ಹಾಗೂ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಶೋಷಿತ ಸಮುದಾಯ ಹಾಗೂ ಅಹಿಂದ ಸಮುದಾಯ ಒಟ್ಟುಗೂಡಿಸಿ ಒಟ್ಟುಗೂಡಿಸುವುದರ ಮುಖಾಂತರ ಈ ನಮ್ಮ ಸಂವಿಧಾನವನ್ನು ಉಳಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ. ಈ ಸಂವಿಧಾನದ ಪ್ರಜ್ಞೆ ಎಲ್ಲರಿಗೂ ಮೂಡಬೇಕಾಗಿದೆ. ಅದಕ್ಕಾಗಿ ಇದೊಂದು ಭೀಮೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಿಸುತ್ತಾ ಇದ್ದೇವೆ. 27 ರವಿವಾರದಂದು ತಾವು ಜನಸಾಗರದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತ ನಾನು ನಂಬಿರುತ್ತೇನೆ. ಜೈ ಭೀಮ್. ಈಗಾಗಲೇ ಎಲ್ಲ ನಮ್ಮ ಭೀಮೋತ್ಸವ ಕಾರ್ಯಕ್ರಮ ಬಗ್ಗೆ ಹಿರಿಯರಾದಂಥ ಬಕ್ಕಾಯಿ ಸರ್ ಅವರು ಮತ್ತು ಎಂ ಅರವಿಂದ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದರು.
ಈಗ ಬರುವ 27ನೇ ತಾರೀಕು ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಜನ ಎಲ್ಲ ಸಮಾಜದವರು ಅಹಿಂದ ಕಾನ್ಸೆಪ್ಟ್ ಮತ್ತು ಈ ಶೋಷಿತ ಜನ ಇದರಲ್ಲಿ ಸಮಾಜದಲ್ಲಿ ಯಾರ್ಯಾರು ಬರ್ತಾರ ಪ್ರತಿಯೊಂದು ಸಮಾಜದವರಿಗೆ ನಾವು ಪ್ರತಿದಿನ ಒಂದೊಂದು ಸಮಾಜ ಒಬ್ಬೊಬ್ಬರ ಕಡೆ ಹೋಗಿ ನಾವು ಮಾತಾಡಿ ಈ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆದಷ್ಟು ಸುಮಾರು ಎಲ್ಲ ಸಮಾಜದವರು ಸೇರಿ ಸುಮಾರು 50,000 ಜನ ಸೇರಬಹುದಂತ ಒಂದು ಅಂದಾಜಿದೆ. ಈ ಕಾರ್ಯಕ್ರಮ ಹಂಗಾದ್ರೆ ಮಾಡಿ ದಯವಿಟ್ಟು ಎಲ್ಲ ಸಮಾಜದವರು ಶೋಷಿತ ಜನಾಂಗದವರು ಆ ಕಾರ್ಯಕ್ರಮವನ್ನು ಆ ಭೀಮೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನನ್ನ ಮನವಿ. ನನ್ನ ಹೆಸರು ವೆಂಕಟೇಶ್ ಸಗ್ಬಾಲ್. ನಾವು ಅಶೋಕ್ ದೊಡ್ಡಮನಿ ಅಂತೆ ಮಾದಿಗ ಸಮಾಜದ ಧಾರವಾಡ ಜಿಲ್ಲಾ ಅಧ್ಯಕ್ಷರು. ನಾವು ಇದೇ ದಿನಾಂಕ 27ರಂದು ನಡೆಯಲಿರುವ ಭೀಮೋತ್ಸವ ಕಾರ್ಯಕ್ರಮಕ್ಕೆ ನಾವು ಗ್ರಾಮಾಂತರ ಜಿಲ್ಲೆಯಿಂದ ಸುಮಾರು ಜನಸಂಖ್ಯೆಯನ್ನು ಕರೆತಂದು ಈ ಭೀಮೋತ್ಸವ ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸಲಿಕ್ಕೆ ನಾವು 7 ತಾಲೂಕು ದಿಂದ ನಮ್ಮ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಶೋಷಿತ ಸಮಾಜದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೇವೆ. ಕರ್ನಾಟಕ ಜ್ಯೋತಿಷ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದಂಥ ವೆಂಕಟೇಶ್ ಸಗ್ಬಾಲ್ ಅವರ ನೇತೃತ್ವದಲ್ಲಿ ಲಕ್ಷ್ಮಣ್ ಬಕಾಯ್ ಅವರು, ಎಂ ಅರವಿಂದ್ ಅವರು ಮುಖಾಂತರ ಇವತ್ತೇನು 27ನೇ ತಾರೀಕಿನಂದು ಅಂಬೇಡ್ಕರ್ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ನಾನು ಗದಿಯಪ್ಪ ಅಂಚಿನಮನಿ, ಸಮಸ್ತ ಧಾರವಾಡ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡದ ಘಟಕದ ವತಿಯಿಂದ ಏರ್ಪಡಿಸಲಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದಂಥ ಭೀಮೋತ್ಸವ 2025 ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಲಾವಿದರು, ಕಲಾ ತಂಡದವರು, ಎಲ್ಲ ಧಾರವಾಡ ಜಿಲ್ಲೆ ಅಥವಾ ಮತ್ತು ಬೇರೆ ಜಿಲ್ಲೆಗಳಿಂದ ಕೂಡ ಕಲಾವಿದರು ಬಂದು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. ಕಲಾವಿದರ ಸಮಿತಿಯಿಂದ ಅಂದರೆ ಉತ್ತರ ಕರ್ನಾಟಕದ ಜನಪದ ನೃತ್ಯ ಕಲಾವಿದರ ನಿರ್ದೇಶಕರ ಪರವಾಗಿ ನಾನು ಎಲ್ಲ ಕಲಾವಿದರ ಪರವಾಗಿ ಬೆಂಬಲ ಸೂಚಿಸ್ತಾ ಇದ್ದೀನಿ. ಇನ್ನೊಂದು ಏನಂದರೆ ಈ ಕಾರ್ಯಕ್ರಮದಲ್ಲಿ ಭವ್ಯವಾದ ಮೆರವಣಿಗೆ ಜರುಗಲಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಅಂದರೆ ಒಳ್ಳೆ ರಥದ ಮೆರವಣಿಗೆಯನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿದೆ. ದಿನಾಂಕ 27/4/2025 ಮಧ್ಯಾಹ್ನ 2:30 ಆರಂಭವಾಗುವ ಮೆರವಣಿಗೆಯಲ್ಲಿ ಧಾರವಾಡ ಜಿಲ್ಲೆಯಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನಪದ ಕಲಾ ತಂಡಗಳು ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಪ್ರದರ್ಶನ ನೀಡಲಿವೆ. ಮತ್ತು ಮೆರವಣಿಗೆ ಮುಗಿದ ನಂತರ ಸಭೆ ಕಾರ್ಯಕ್ರಮ ಇದೆ. ಸಭೆ ಕಾರ್ಯಕ್ರಮದ ನಂತರ ಮತ್ತೆ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ನಮ್ಮ ಧಾರವಾಡ ಜಿಲ್ಲೆಯ ಪ್ರಸಿದ್ಧ ನೃತ್ಯ ಕಲಾ ತಂಡಗಳು ಕೂಡ ನೃತ್ಯ ರೂಪಕಗಳನ್ನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ನೃತ್ಯ ರೂಪಕ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಖ್ಯಾತ ಕಲಾವಿದರು ಕೂಡ ಬಂದು ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಈ ಮೆರವಣಿಗೆ ಮತ್ತು ಜನಪದ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷನಾಗಿ ಕೂಡ ನಾನು ಮತ್ತು ನಮ್ಮ ಶಾನ್ವಾಡ್ ಮಾಸ್ತರ್ ಯಕ್ಕೇರಪ್ಪ ನಡುವಿನಮನಿ ಹಾಗೂ ಅರ್ಜುನ್ ಮಾದರ್ ಮತ್ತು ಶಿವಾನಂದ ಅಮರ್ ಶೆಟ್ಟಿ, ಶ್ರೀಯುತ ಸಿದ್ದರಾಮ ಹಿಪ್ಪುರಿಗೆ, ಶ್ರೀಮಂತ್ ಹೊಸಮನಿ ಮತ್ತು ಬಸವಣ್ಣ ಹಂಚಿನಮನಿ, ಹೀಗೆ ನಾವೆಲ್ಲ ಜನಪದ ಕಲಾ ತಂಡದವರು ಮತ್ತು ಸಾಂಸ್ಕೃತಿಕ ಸಮಿತಿ ಸದಸ್ಯರು ಕೂಡಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೇವೆ. ತಾವೆಲ್ಲ ಬನ್ನಿ, ಈ ಭವ್ಯವಾದ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗುವ ಸಾಂಸ್ಕೃತಿಕ ಕಾರ್ಯಕ್ರಮ ಬಾಬಾ ಸಾಹೇಬರಿಗೆ ಸಮರ್ಪಣೆ ಅಂದರೆ ಅವರಿಗೆ ನಮನ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ.